ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಆಲಿಯಾ ಕನ್ನಡ ಬ್ಲಾಗ್ಸ್. ಬನ್ನಿ ಫ್ರೆಂಡ್ಸ್, ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ. ಇವತ್ತು ನೋಡ್ರಿ, ಇವತ್ತಿನ ಬ್ಲಾಗ್ನಲ್ಲಿ ಬರ್ತೀನಿ ಬರ್ರಿ. ಈಗ ನೋಡ್ರಿ, ಇದು ಕಟ್ಲಾ ಮಚ್ಚಿರಿ. ಇದು 1.5 kg ಐತ್ರಿ. ಇದು ಕಟ್ಲಾ ಮಚ್ಚಿ. ಇದು ಫ್ರೈ ಮಾಡಿಬಿಡ್ತೀನಿ ರೀ. ಕಟ್ಲಾ ಮಚ್ಚಿ ಈ ಕಚ್ಚಾ ಮಾಡಕ್ಕೆ ಇಟ್ಟೇನಿ ರೀ. ಸ್ವಲ್ಪ ಅರಿಶಿನ ಹಾಕ್ತೀನಿ ರೀ, ಕ್ಲೀನ್ ಮಾಡಕ್ಕೆ ರೀ. ಅಷ್ಟ ಡಬ್ಬಿ ಬಿತ್ತು ನೋಡ್ತಾ ಏನು ಇಲ್ಲ, ಫ್ರೈ ಮಾಡಿರ್ತಿತ್ತೆ, ಚಲೋ ಆಗ್ತೈತೆ. ಇದು ನೋಡಿರಿ, ಸ್ವಲ್ಪ ಉಪ್ಪು ಕ್ಲೀನ್ ಮಾಡಕ್ಕೆ ರೀ. ಇದು ನೀರು ಹಾಕೊಂಡು ಕ್ಲೀನ್ ಮಾಡ್ತೀನಿ ರೀ. ಈಗ ಇಲ್ಲಿ ನೋಡ್ರಿ, ಬಣ್ಣ ಸಂಜನಾ ಅಂತ ಅದಾಳ್ರಿ. ಅವಿ ಬಂದು ಹಚ್ಚೋಗ್ಯಾಳ್ರಿ. ಬ್ಯಾಡ ಅಂದ್ರೂ ಕೇಳಿದ್ರಿ, ಯಾಕಂದ್ರೆ ಮುಂಜಾನೆ ಸ್ವಲ್ಪ ಬಣ್ಣ ನೀ ಯಾರ ಕೈಲಿ ಹಚ್ಕೊಂಡಿದ್ದಿಲ್ರಿ. ಪಾಪ ಅವ್ರು ಅಲ್ಲಿ ಇಲ್ಲಿ ತೋತೈತ್ರಿ. ಅದೇನು ಎಲ್ಲ ಮಸಾಲೆ ನಾನು ರೆಡಿ ಮಾಡ್ಕೊಂಡೇನ್ರಿ. ಸೊ ಇದು ಮೀನಾ ನಾ ಮಾಡ್ತೀನಿ ರೀ ಫ್ರೆಂಡ್ಸ್, ಅಥವಾ ನಿಮ್ಗೆ ಹೇಳ್ತೀನಿ ಬರ್ರಿ. ಸೊ ಮೊದಲಾಗಿ ಕಾರ್ನ್ಫ್ಲೋರ್ ಇರ್ಬೇಕ್ರಿ, ಅಳ್ಳ ಬೆಳ್ಳುಳ್ಳಿ ಪೇಸ್ಟ್ ರೀ, ಸ್ವಲ್ಪ ಖಾರ ರೀ, ರುಚಿಗೆ ತಕ್ಕಷ್ಟು ಉಪ್ಪು ರೀ, ಇಲ್ಲಿ ಸ್ವಲ್ಪ ಅರಿಶಿನ ತೊಗೊಂಡೇನ್ರಿ, ಮತ್ತು ಇಲ್ಲಿ ಜೀರಾ ಪೌಡರ್ ರೀ, ಇಲ್ಲಿ ಧನಿಯಾ ಪೌಡರ್ ರೀ, ಮತ್ತು ಇಲ್ಲಿ ಅಕ್ಕಿ ಪೌಡರ್ ಇದೆ, ಅಕ್ಕಿ ಹಿಟ್ಟು. ಸೊ ಇವಾಗ ಹೇಗೆ ಅನಿಸ್ತಿದೆ, ಇದೆಲ್ಲ ಮಿಕ್ಸ್ ಮಾಡ್ಕೋಬೇಕಿದು. ಇದೆಲ್ಲ ಮಿಕ್ಸ್ ಮಾಡ್ಕೋಬೇಕು. ಇದು ಹಾಕೊಂಬಲ್ಲ ನಿಂಬೆಕಾಯಿ. ಇದು ನೋಡಿ, ಮೀನಿನ ವಾಸನೆ ಹ್ಯಾಂಗೆ ಬಂದು ನಿಂತೈತಿ. ಸೊ ನಾ ಮಾಡಿದ್ದ ಮೀನಾ ಹೇಗಾಗ್ತದೆ ಮಿಕ್ಸ್ ಮಾಡಾಗುತ್ತೆ ಅಲ್ಲಿಯ. ಅಜ್ಜಿ ಕೊಟ್ಟಿದ್ದ ರೆಸಿಪಿ. ಏನು ನೋಡ್ರಿ, ನಾನು ನಿಂಬೆಕಾಯಿ ರಸ ಹಿಡ್ಕೊಂಡಿದ್ವಿ. ಸೊ ಎಲ್ಲ ಮಿಕ್ಸ್ ಮಾಡಿದ್ವಿ. ಅಲ್ಲಿ ಯಾಕೆ ಕಡ್ಸಾಗೈತೆ ಅದು ತಗೋ. ಇದೆಲ್ಲ ಮಿಕ್ಸ್ ಮಾಡ್ತೀನಿ ತಾಯಿ. ಇದೆಲ್ಲ ಮಿಕ್ಸ್ ಮಾಡ್ಕೋಬೇಕು. ಸೊ ಮಮ್ಮಿನ ಮಾಡ್ತೀನಂದ್ರೆ ಅಕ್ಕಿನ ತಂದಿಲ್ರಿ. ಸೊ ಇಲ್ಲಿ ಮೀನು ಐತ್ರಿ. ಈ ಮಮ್ಮಿ ಮೀನಾ ಮುಖಾನೆ ತಂದ್ಬಿಟ್ರಲ್ಲ ಇವು ಇದ್ರ ಬಾಯಿ ನೋಡು ಇವು. ಸೊ ಇಲ್ಲಿ ಮೀನು ಐತ್ರಿ. ನಾ ತಿಂದಿರಿ ಫ್ರೆಂಡ್ಸ್. ಬಂದ್ಬರೋ ಇಲ್ಲಿ ನೀರು ತುಂಬ್ಕೊಳತ್ತೀನಿ ನೋಡ್ರಿ. ಮಿಕ್ಸ್ ಮಾಡಿ. ಈ ಮಮ್ಮಿ ಇಷ್ಟು ದೊಡ್ಡ ಮೀನ ಮುಖ, ಇದಕ್ಕೆ ಏನಂತಾರೆ ಕಾಟಾಕುಟಿ. ಕಟ್ಲಾ ಮೀನಾ, ವಟ್ಲಾ ಮೀನ ನೋಡ್ರಿ ಇದು. ಕಟ್ಲಾ ಮೀನ ನೋಡ್ರಿ ಇದು. ಸೊ ಇದು ಚಮಚೆಯಲ್ಲಿ ನೋಡಂಬರ್ರಿ ಹೆಂಗೈತಿ. ಈ ಮೀ ಗಟ್ಟೈತಿಲ್ಲ ಇದ್ರ ತಲಿ. ಅವ್ವ ಇದಿರ್ತೈತಿ. ಮತ್ತು ಬುರುಡ ಬುರುಡ ಇರ್ತೈತಿ ಇದ್ರದ್ದು. ಸೊ ಇಷ್ಟೇ ಮಮ್ಮಿ. ಇದು ಇನ್ನೊಂದು ಸ್ವಲ್ಪ ಮಾಡ್ಕೋಬೇಕಿಲ್ಲ. ಇದು ಮೀನಾ ಮುಖ ತೆಗಿದ್ಬಿಡು. ಮಮ್ಮಿ ನೋಡಿ ಮಮ್ಮಿ ಪಾಪ ಮುಖ. ಕ್ಯಾ ಬೋಲ್. ಇವಾಗ ನೋಡ್ರಿ ಫ್ರೆಂಡ್, ಒದ್ದು ಹೋಗ್ತಿದ್ದ ನನಗೆ. ಹಚ್ಲೇ ನಾನು ಹಚ್ತೆ ತಡಿ. ಏನ್ ಮಮ್ಮಿ ಈಗ ದಿ ಎಂಡ್ ಲಾಸ್ಟ್ ಇರ್ತೈತಿಲ್ಲ ಪುಚ್ಚಿ ಅದಿಲ್ಲ. ಇವಾಗ ನೋಡ್ರಿ, ನಾ ಎಲ್ಲ ಮಸಾಲೆ ಎಲ್ಲ ಹಚ್ಚಿಟ್ಟಿನಿ ರೀ. ಮೀನು ಹಾಕ್ರಿ ನೋಡ್ರಿ. ಇಲ್ಲಿ ಸ್ವಲ್ಪ ಹೊತ್ತಾದ್ಮೇಲೆ ಇದೆಲ್ಲ ಫ್ರೈ ಮಾಡ್ತೀನಿ ರೀ.
ಇದು ಸಪ್ಪನ್ ಸಾರು ಸಪ್ಪನ್ ಬ್ಯಾಳಿ ರೀ ಮತ್ತು ಅನ್ನ ರೀ. ಇದು ಇನ್ನೂ ಬಿರಿಯಾನಿ ಐತ್ರಿ ಮಧ್ಯಾಹ್ನದಾಗ ಬಿರಿಯಾನಿ ಮಾಡಿದ್ದೇವೆ ರೀ. ಅದು ಇನ್ನೂ ಸ್ವಲ್ಪ ಐತ್ರಿ. ದೇವ್ರ ಈಗ ಫ್ರೈ ಮಾಡ್ತೀಯೇನು? ಬಾ ಇಟ್ಟೆ ಮಾಡೋದು ಮೀನಾ ಮಾಡಿ. ನೋಡ್ರಿ ಆಲಿಯಾ ಮಾಡಕತ್ತಾಳ್ರಿ ಫ್ರೈ. ಅಯ್ಯೋ ಬಾಯ್ ಕರಿ. ಈಗ ನಮ್ಮ ಬಿಟ್ಟಿದ್ಯಾರಿ ಆಗಲಿಲ್ಲರಿ ಅದು. ಸೊ ಒಮ್ಮೆ ಹಜಾರ್ ನೋಡ್ರಿ ತೆಗಿಯಕ್ಕೆ. ಇದು ತಿಂದ್ರೆ ಏನಾಗಲಿಲ್ಲ ಮಮ್ಮಿ? ಅಯ್ಯ ತಿಂದ್ರೆ ಏನಾಗ್ತೈತಿ? ನಮ್ಗೆ ಹೇಳ್ತಾರ ಅಂತಾರ. ಮಮ್ಮಿ ಚಂದ ಕಾಣಿಸತ್ತಿಲ್ಲ. ಹೇರ್ ಸ್ಟೈಲ್ ಯಾರು ಮಾಡ್ಯಾರ? ನೀನೇ. ಸೊ ಮಮ್ಮಿ ಫ್ರೈ ರೆಡ್ ಗ್ರೇಡ್ ಸ್ವಲ್ಪ ಬಂದಿಲ್ಲ ಕಲರ್. ಇನ್ನೂ ಸ್ವಲ್ಪ ಜಾಸ್ತಿ ಆಗಿಬೇಕಿತ್ತು. ಇವಾಗ ನೋಡಿ ಫ್ರೆಂಡ್ಸ್ ಮಮ್ಮಿಂದೆಲ್ಲ ಆಗಿರ್ಬೇಕು. ಇನ್ನು ಇಷ್ಟು ಅದಾವ ನೋಡ್ರಿ. ಇಷ್ಟೆಲ್ಲ ಮಾಡ್ಯಾರ ನೋಡ್ರಿ. ಪಾವು ನಮ್ಮ ಮಮ್ಮಿ ಬೇರೆ ಸಿರ್ಕೋತ ಮಮ್ಮಿನ ಬೇರೆ ಸುರಿದಿದ್ದಕ್ಕೆ. ಸೊ ಇಷ್ಟೆಲ್ಲ ತಿನ್ಬಿಡ್ತೀನಿ ಮಮ್ಮಿ. ಇವು ನೋಡಿ ಎಷ್ಟು ಕೆಂಪಾಗ ಯಾವ ಬಿಸಿ ಐತೆ ಹತ್ತೈತೆ. ಇವು ತೆಗಿಲ್ಲ ಇವು. ಇದು ಇನ್ನೂ ಆಗಲಿ ಇನ್ನೂ ಹೇಳ್ತೀನಿ. ಅದಾಗ ನೋಡ್ರಿ ಇದು ನಾ ಬರೀ ಮಾಡ್ತೀನಿ ಜಾಸ್ತಿ ಕಡಿಮೆ ಮಾಡಿಲ್ಲ. ಈಗ ಆಗ್ತೈತಿ ಒಂದು ಪೀಸ್ ಅಂತ ನೋಡೋಣ. ಈಗ ನಡತಿ ಇದು ಸಾ ಈಗ ಮಮ್ಮಿ ಇಲ್ಲಿ ಹಂಗೆ ಮಾಡತ್ತಾರ ನೋಡ್ರಿ. ನಮ್ಮ ಅಕ್ಕ ಇದು ತಿತ್ತಾಳೇನು ಗೊತ್ತಿಲ್ರಿ. ಈಗ ಹೆಂಗೆ ಅಮ್ಮ ಹಂಗೆ ಇಲ್ಲಿ ನೋಡ್ರಿ ಮಮ್ಮಿ ಬ್ಯಾಳೆ ಮಾಡಕ್ಕಿಟ್ಟಾಳ್ರಿ. ನಮ್ಮ ಅಕ್ಕ ನೋಡ್ರಿ ಇಲ್ಲಿ ಹುಚ್ಚಿ ಈಗ ನೋಡ್ರಿ ಇಷ್ಟೆಲ್ಲ ಫ್ರೈ ಮಾಡೀನಿ ನಾನು. ಮತ್ತು ಇದು ಎಲ್ಲ ಮುಂಡಿ ಅದಾವ್ರಿ. ಮುಂಡಿ ಮುಂಡಿ ಇಲ್ಲ ಅಷ್ಟು ಕಟ್ ಅವರು ಚಲೋ ಕಟ್ ಮಾಡಿಲ್ಲ. ಅಷ್ಟು ಫ್ರೈ ಮಾಡಾಕಿದ್ದೀನಿ. ಎಲ್ಲ ಐತಿ ಇದಿತಿ ಮುಂಡಿ ಅದು. ಅಜ್ಜಿ ಕೊಡ್ತೀನಲ್ಲ. ನೋಡ್ರಿ ಎಷ್ಟು ಕ್ರಿಸ್ಪಿಯಾಗಿ ಕಾಣಿಸತ್ತವ. ಈಗ ನೋಡ್ರಿ ಇಷ್ಟೆಲ್ಲ ಫ್ರೈ ಮಾಡೀನಿ ನಾನು. ಸೂಪರ್ ಅದಾವ ನೋಡ್ರಿ. ಇದಿಷ್ಟು ಇನ್ನೂ ಒಂದಿಷ್ಟು ಎರಡು ಅದಾವ್ರಿ. ಐತ್ರಿ ಇದು ಮಧ್ಯಾಹ್ನದಾಗ ಬಿರಿಯಾನಿ ಮಾಡಿದ್ದೆ ಅಲ್ರಿ. ಇದು ಬಿರಿಯಾನಿ ಮಾಡಿದ್ರಿ. ಇದು ಇಷ್ಟು ಉಳ್ದೈತ್ರಿ. ಮತ್ತು ಸ್ವಲ್ಪ ಅನ್ನ ಮಾಡೀನಿ. ವೈಟ್ ರೈಸ್ ಮಾಡೀನಿ ಇಲ್ಲಿ. ಮತ್ತು ಇದಷ್ಟು ರೀ ನೋಡ್ರಿ. ಅಲ್ಲಿ ಅಡುಗೆ ಮಾಡ್ಬೇಕಂದ್ರೆ ರಾಮಾಯಣ ಮಹಾಭಾರತ ಐತ್ರಿ. ಶಕ್ಕಿ ನೋಡ್ರಿ ಇಲ್ಲಿ ಎಷ್ಟು ಐತ್ರಿ ಶಕ್ಕಿ. ನಮ್ಮ ಕಡೆ ಬಿಜಾಪುರ್ನಾಗ ಹೇಳಕ್ಕೆ ಆಗದಷ್ಟು ಶಕ್ಕಿ ಐತೆ ನೋಡ್ರಿ. ಈಗ ಸ್ವಲ್ಪ ಕುಂದಿರ್ತೀನಿ. ಅಷ್ಟು ಕೆಲಸ ಮಾಡಿ ಎಷ್ಟು ಕೆಲಸ ಮಾಡಿದ್ರು ಮನೆಯ ಕೆಲಸ ಮುಗಿವಲ್ರಿ. ಚಂದನ ಕೆಲಸ ಮಾಡಿದ್ರು ಕೆಲಸ ಮುಗಿಯಲ್ರಿ. ಹಾಸಿಗೆ ಒಗ್ದಾಡ್ರಿ. ಅಲಿಯಾ ಇವತ್ತು ನಾಳೆ ಬಂದಿದ್ದು ರೀ. ಹಾಸಿಗೆ ಅಕ್ಕಿನೇ ಒಗ್ದಾಡ್ರಿ. ಯಾಕಂದ್ರೆ ನಾನು ಬಿರಿಯಾನಿ ಮಾಡೋದು ಗದ್ದಲ್ದಾಗ ಬಿಟ್ಟಿದ್ದೆ ರೀ. ಅಕ್ಕಿನೇ ಎಲ್ಲ ಕೆಲಸ ಅಂದ್ರೆ ಹಾಸಿಗೆ ಅಕ್ಕಿ ಒಗ್ದಾಡ್ರಿ. ನಡ ಬಂದಿದ್ದು ರೀ. ಎಲ್ಲ ಭಾಂಡೆ ಅದೆಲ್ಲ ನಮ್ಮ ಖುಷಿ ಇದೆಲ್ಲ ತೊಳೆದಾಡ್ರಿ. ನಮ್ಮ ನೇಹ ಇನ್ನೂ ಮಾಡಿಲ್ರಿ. ಯಾಕಂದ್ರೆ ಆಕಿನ ಎಕ್ಸಾಮ್ ಸನಿಗೆ ಬಂದಾವಲ್ರಿ. ಹಾಗಾಗಿ ಬರೀ 5 ಮೀನಾ ತಿಂದಿತ್ತು ನೋಡಿ.